ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಅಶೋಕ್ ಲೇಲ್ಯಾಂಡಲ್ಲಿ ಬಡ ದೋಸ್ತ್ ಗಾಡಿ ಸೇಲಿಗೆ ಬಂದಿದೆ. ವೀಕ್ಷಕರೇ, ಒಂದು ಲೋನ್ ಕಂಟಿನ್ಯೂ ಯಾರಾದರೂ ಗಾಡಿ ನೋಡ್ತಾ ಇದ್ದರೆ ನೋಡಿ, ಒಂದು ಅಶೋಕ್ ಲೇಲ್ಯಾಂಡ್ ಬಡ ದೋಸ್ತ್ ಸೇಲಿಗೆ ಬಂದಿದೆ. ವೀಕ್ಷಕರೇ, ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಕಾಂಟ್ಯಾಕ್ಟ್ ನಂಬರ್ ಬೇಕಾದರೆ ನೀವು ಈ ವಿಡಿಯೋನ ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ವೀಕ್ಷಕರೇ, ಅದಕ್ಕೂ ಮುನ್ನ ನೀವು ಯಾರಾದರೂ ನಿಮ್ಮ ಗಾಡಿಗಳು ಸೇಲ್ ಮಾಡ್ಬೇಕಂತ ಯಾವುದಾದ್ರು ಹಳೆ ಗಾಡಿ ಇದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದು ಆರಾಮಾಗಿ ನಿಮ್ಮ ಗಾಡಿಗಳು ಸಹ ಸೇಲ್ ಮಾಡ್ಕೊಬೋದು. ವೀಕ್ಷಕರೇ, ನೀವು ಮಾಡಬೇಕಾಗಿರೋದು ಇಷ್ಟೇ. ವೀಕ್ಷಕರೇ, ನೀವು ಸ್ಕ್ರೀನ್ ಕಾಣಿಸಿರೋ ನಂಬರ್ಗೆ ನೀವು ಗಾಡಿ ಫೋಟೋಸ್ ಎಲ್ಲ ತೆಗೆದುಬಿಟ್ಟು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು. ವೀಕ್ಷಕರೇ, ಇದು ಗಾಡಿ ಓನರ್ ನಂಬರ್ ಆಗಿರೋದಲ್ಲ, ಮತ್ತೆ ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರಿಗೆ ಕರೆ ಮಾಡ್ಕೊಬೇಡಿ. ನಿಮಗೆ ಗಾಡಿ ಓನರ್ ನಂಬರ್ ಮುಂದೆ ಸಿಗುತ್ತೆ. ವೀಕ್ಷಕರೇ, ಓಕೆನಾ? ನಿಮ್ಮ ಗಾಡಿ ಸೇಲ್ಗಿತ್ತಂದ್ರೆ ಮಾತ್ರ ಈ ನಂಬರಿಗೆ ನೀವು ವಾಟ್ಸಪ್ಪಲ್ಲಿ ಕಳಿಸಿದರೆ ಸಾಕು. ವೀಕ್ಷಕರೇ, ಮತ್ತು ಸ್ವಲ್ಪ ಸಮಯದ ನಂತರ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತಲೂ ಹೇಳ್ಬೋದು. ವೀಕ್ಷಕರೇ, ಹಾಗೆ ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನ ಯೂಟ್ಯೂಬ್ ಬುಡದಲ್ಲಿ ಅಪ್ಲೋಡ್ ಮಾಡ್ತೀವಿ. ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತೊಗೊಳ್ತಾರಂತ ಹೇಳ್ಬೋದು. ವೀಕ್ಷಕರೇ, ಹಾಗೆ ನಮ್ಮ ಚಾನಲ್ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ನೀವು ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ವೀಕ್ಷಕರೇ, ಇನ್ನು ಈ ಗಾಡಿ ಡೀಟೇಲ್ಸ್ ನೋಡೋಣ. ವೀಕ್ಷಕರೇ, ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದರೆ ಅದು ಏನೇನು ಹೇಳಿದರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಹಾಗೆ ಸ್ಕ್ರೀನ್ ಸಹ ಓನರ್ ನಂಬರ್ ಅಂತ ಬರ್ತಿರುತ್ತೆ ರೆಡ್ ಕಲರಲ್ಲಿ, ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ವೀಕ್ಷಕರೇ, ಅದು ಒಂದು ಲೈಲ್ಯಾಂಡ್ ಕಳಿಸಿದ್ರಲ್ಲ, ಯಾವ್ದು ಸರ್? ಅದು ಬಡ ದೋಸ್ತ? ಹಾಂ, ಬಡ ದೋಸ್ತ ಐಟೂರು. ಹಾಂ, ಮಾಡಲು 4 ತಿಂಗಳದ್ದು ಐತ್ರಿ ಗಾಡಿ. ಬರೀ 4 ತಿಂಗಳಾ? ಹಾಂ, 4 ತಿಂಗಳು. ಅಂದರೆ ಓನರ್ ಸಿಂಗಲ್ ಓನರೇ? ಹಾಂ ರೀ, ಓನರ್ ಸಿಂಗಲೇ? ಹಾಂ, ಒಂದು ಸಿಂಗಲ್. ಓಕೆ, ಎಷ್ಟು ಹೊಡಿದೆ ಗಾಡಿ? 15,000 ರೀ. 15,000? ಹಾಂ. ಓಕೆ ಓಕೆ, ಗಾಡಿ ಡಾಕ್ಯುಮೆಂಟ್ಸ್ ಏನೋ ರನ್ನಿಂಗ್ ಇರ್ತಾವಲ್ಲ? ಹಾಂ, ಎಲ್ಲ ರನ್ನಿಂಗ್ ಇರ್ತಾವೆ ರೀ, 1 ವರ್ಷ ಮಟ್ಟ ಇರ್ತಾವೆ. ಓಕೆ, ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದಾವೆ ಇನ್ನು? ಇನ್ನು 4 ತಿಂಗಳು ಆಗ್ಯಾವ ನೋಡ್ರಿ ಹಾಂ. ಗಾಡಿ ತೊಗೊಂಡು 15,000 ಹೊಡೈತಿ. ಓಕೆ ಓಕೆ ಓಕೆ. ಹಾಂ. ಓಕೆ, ಇದು 5 ವೋಲ್ಟಾ? ಹಾಂ, 5 ವೋಲ್ಟ್. ಓಕೆ, ಗಾಡಿ ಮೇಲೆ ಲೋನ್ ಏನಾದ್ರು ಇದೆಯಾ? ಹಾಂ, ಲೋನ್ ಕಂಟಿನ್ಯೂ ಕೊಡೋದು. ಲೋನ್ ಕಂಟಿನ್ಯೂ ಕೊಡ್ತೀರಾ? ಹಾಂ. ಎಷ್ಟು ಹಾಕ್ಸಿರ ಲೋನು? ಲೋನು 886 ಮಾಡೀವಿ. 886? ಹಾಂ, 8,86,000 ರೂಪಾಯಿ ಲೋನ್ ಮಾಡ್ಸೀನಿ. ಅದಕ್ಕೆ ಲೋನ್ ಚೆಕ್ ಮಾಡ್ಬೇಕು. ಹಾಂ. ಅಲ್ಲ, ಈಗ ಪ್ರತಿ ಕಂತು ಎಷ್ಟು ಬರುತ್ತೆ? 19,850. ಎಷ್ಟು ವರ್ಷಕ್ಕೆ ಹಾಕ್ಸಿರೋದು? 5 ವರ್ಷ. 5 ವರ್ಷ. ಹಾಂ. ನೀವು ಕಟ್ಟಿರೋದು? 3 ಕಂತು ಕಟ್ಟಿದ್ರಿ ಈಗ. 3 ಕಟ್ಬಿಟ್ಟಿದ್ದೀರಾ? ಹಾಂ. ಓಕೆ, ಡೌನ್ ಪೇಮೆಂಟ್ ಎಷ್ಟು ಮಾಡಿದ್ರಿ? 70 ರೀ. 70,000? ಹಾಂ. ಓಕೆ, 70,000 ಕಟ್ಟಿ ನೀವು ಪ್ರತಿ ತಿಂಗಳು ಇ ಎಮ್ ಐ ಕಟ್ತಿದ್ದೀರಾ? 3 ಕಟ್ಟಿದ್ದೀರಾ ಆಲ್ರೆಡಿ? ಹಾಂ, 3 ಕಟ್ಟಿವಿ. ಓಕೆ, ಈಗ ಲೋನ್ ಕಂಟಿನ್ಯೂ ಕೊಡ್ತೀರಲ್ಲ? ಹಾಂ, ಕಂಟಿನ್ಯೂ. ಓಕೆ, ಕಂಟಿನ್ಯೂ ಕೊಡೋಕ್ಕೆ ನಿಮಗೆ ಡೌನ್ ಪೇಮೆಂಟ್ ಎಷ್ಟು ಕೊಡ್ಬೇಕು ಈಗ? ಈಗ 1,50 ಹೇಳ್ತೀವಿ ನಾವು. ಎಷ್ಟು? 1,50. 1,50? ಹಾಂ. ನೀವು ಕಟ್ಟಿರೋದು ಎಷ್ಟು? 70,000? ಡೌನ್ ಪೇಮೆಂಟ್ ಬಾಡಿ ಕಟ್ಸಿರ್ತೀವಲ್ಲ ರೀ. ಬಾಡಿ ಖರ್ಚು ಎಷ್ಟಾಯಿತು? ಅದು 40,000 ರೀ, 2,000 ಕಮ್ಮಿ. 40,000? ಹಾಂ. 40 ಪ್ಲಸ್ ಅಲ್ಲಿಗೆ ಒಂದು 70, ಅಲ್ಲಿಗೆ 110 ಆಯಿತು. ಹ್ಞೂ. ಹಾಂ, ಮತ್ತೆ? ಸರಿ, ಅವ್ರು ನೆಗೋಸಿಯಬಲ್ ಕೊಡೋಣ ರೀ, ಬಂದ್ರೆ ಕೇಳಿ ಮಾತಾಡೇ ಕೊಡೋಣ. ಯಾಕಂದರೆ ನೀವು ಕಂತು ಕಟ್ಟಿರೋದು ಯಾರು ಕೊಡಲ್ಲ. ಇಲ್ಲ ಬಿಡ್ರಿ, ಕೊಡೋದಿಲ್ಲ, ಯಾರಾದ್ರೂ ಕೊಡೋಣ. ನಾನು ನಿಮಗೆ ನೀವು ಕೇಳಿದ್ರಲ್ರಿ, ಹೇಳಿದ್ರಿ. ಹಾಂ, ಅದಕ್ಕೇನೆ. ಓಕೆನಾ? ನೀವು ಒಂದು ಎಷ್ಟು 2 ಅಂದ್ರಲ್ಲ? ಹಾಂ, 1,50. 1,50. ಹಾಂ. ಬಂದಾಗ ಹೆಚ್ಚು ಕಡಿಮೆ ಆಗುತ್ತೆ. ಹಾಂ, ಹೆಚ್ಚು ಕಮ್ಮಿ ಮಾಡಿ. ಓಕೆ, ಎಲ್ಲಿರೋದು ಗಾಡಿ? ಇದು ಹುಬ್ಳಿಲಿಂದ 35 ಕಿಲೋಮೀಟ್ರ್ ಬರದ್ವಾಡ ಅಂತೇಳಿ. ಹುಬ್ಳಿಯಿಂದ 35 ಕಿಲೋಮೀಟ್ರ್. ಯಾವ ರೂಟಲ್ಲಿ? ಇದು ಗದಗ ರೂಟ್ನಲ್ಲಿ. ಗದಗ ರೂಟು? ಹಾಂ, ಗದಗ ರೂಟ್. ನಲ್ಲುಡಿಲಿಂದ 15 ಕಿಲೋಮೀಟ್ರ್. ಕಾಂಟ್ಯಾಕ್ಟ್ ನಂಬರ್ ಇದೆಯಾ? ಹಾಂ, ಕಾಂಟ್ಯಾಕ್ಟ್ ನಂಬರ್ ಇದೆ. ಓನರ್ ನಾನಾ ರೀ. ಸರಿ ಸರಿ, ಆಯ್ತು. ಇದೇ ನಂಬರ್ ಹಾಕ್ತೀನಿ ಯೂಟ್ಯೂಬ್ಗೆ. ಓಕೆನಾ? ಹಾಂ ಹಾಂ.